ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ನಾವು ಬ್ಯಾಕ್ಗ್ರೌಂಡ್ ಡಾಟಾ ಹೆಂಗೆ ಅಪ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಇನ್ನೊಂದು ಬ್ಯಾಕ್ಗ್ರೌಂಡ್ ಆಟೋ ರಿಮೂವ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಆಟೋ ರಿಮೂವ್ ಒಂದು ನೀವು ಏನೋ ಡೌನ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆ್ಯಪ್ಸ್ ಡೌನ್ಲೋಡ್ ಆಗತ್ತೀವಿ ಅಂದ್ರೆ ಅದು ರಿಮೂವ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟಿಗೆ ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಮಾಡಬೇಕಂದ್ರೆ ನಿಮ್ಮದು ಸೆಟ್ಟಿಂಗ್ ಓಪನ್ ಮಾಡಿರಿ, ಫೋನ್ ಸೆಟ್ಟಿಂಗ್ ಆದ್ಮೇಲೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿರಿ. ಇಲ್ಲಿರ್ತಾ ನೋಡಿರಿ ಆ್ಯಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಪ್ ಲಿಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಆ್ಯಪ್ಸ್ಗಳು ಓಪನ್ ಆದ್ಮೇಲೆ ಸ್ವಲ್ಪ ಯಾವ ಆ್ಯಪ್ ಓಪನ್ ಮಾಡ್ಬೇಕು, ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಮಾಡ್ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಡೇಟಾ ಆ್ಯಂಡ್ ಯೂಸಿಂಗ್ ಡೀಟೇಲ್ಸ್ ಅಂತ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇರ್ತದೆ ನೋಡಿರಿ ಬ್ಯಾಕ್ಗ್ರೌಂಡ್ ಡಾಟಾ, ಅದನ್ನು ಹಂಗೆ ಆಫ್ ಮಾಡ್ಕೊಂಬಿಡ್ರಿ. ಆಫ್ ಆಗಿಬಿಡುತ್ತೆ ಬ್ಯಾಕ್ಗ್ರೌಂಡ್ ಡಾಟಾ. ಮತ್ತು ಎಲ್ಲ ಆ್ಯಪ್ಸ್ಗಳಿಗೂ ಸೇಮ್ ಅದೇ ಥರ ಮಾಡಿರಿ, ಆಫ್ ಆಗಿಬಿಡ್ತದ್ದು. ಆಫ್ ಮಾಡಿರಿ. ಹಿಂಗೆ ಎಲ್ಲ ಆ್ಯಪ್ಸ್ಗಳಿಗೂ ಸೇಮ್ ಎಲ್ಲ ಆ್ಯಪ್ಸ್ಗಳಿಗೂ ಮಾಡಿಬಿಟ್ಟು ಸೇಮ್ ಈ ಥರ ಮಾಡಿಬಿಟ್ಟು ಎಲ್ಲ ಆ್ಯಪ್ಸ್ಗಳು ಮಾಡಿದಾದ್ಮೇಲೆ ಬ್ಯಾಕ್ ಬರ್ರಿ. ಅದಾದ್ಮೇಲೆ ಪ್ಲೇಸ್ಟೋರ್ ಓಪನ್ ಮಾಡಿರಿ. ಇಲ್ಲಿ ನಿಮ್ಮ ಲೋಗೋ ಇರ್ತದೆ, ಲೋಗೋ ಮೇಲೆ ಕ್ಲಿಕ್ ಮಾಡಿರಿ. ಇದೆ ನೋಡಿರಿ ಆಪ್ಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿವೈಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮ್ಯಾನೇಜ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ದಿಸ್ ಡಿವೈಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾಟ್ ಇನ್ಸ್ಟಾಲ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೀವು ಆ್ಯಪ್ಸ್ಗಳು ಡೌನ್ಲೋಡ್ ಮಾಡಿ ಡಿಲೀಟ್ ಹೊಡೆದಿರಂದ್ರೆ ನಾವು ಇಲ್ಲಿದ್ದಿರ್ತಾವೆ. ನಾವು ಎರಡೇ ಡೌನ್ಲೋಡ್ ಮಾಡಿ ಡಿಲೀಟ್ ಹೊಡೆದ್ವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಡಿಲೀಟ್ ಮಾಡಿರಿ, ರಿಮೂವ್ ಮಾಡಿರಿ. ರಿಮೂವ್ ಆದಮೇಲೆ ನೀವು ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಆಗಿಬಿಡುತ್ತೆ. ನಿಮ್ಮ ಫೋನಿಂದು ಬ್ಯಾಕ್ಗ್ರೌಂಡ್ ಡಾಟಾ ಏನೇನು ಅರ್ನಿಂಗ್ ಅಲ್ಲತ್ತೈತಿ, ಏನೇನು ಜೋಕತ್ತೈತು ಎಲ್ಲ ಆಫ್ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಮಾಡೋದು ಹೆಂಗಂತ ಗೊತ್ತಾಯಿತು. ಇನ್ನೊಂದು ಇವಾಗ ಆಟೋ ಡೌನ್ಲೋಡ್ ರಿಮೂವ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಸರ್. ಇದು ನೋಡಿರಿ, ಇದು ಕರೆಕ್ಟಾಗಿ ನೋಡಿರಿ. ನೀವು ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗ್ತಿರ್ತಾವೆ. ನೀವು ಫಸ್ಟಿಗೆ ಪ್ಲೇಸ್ಟೋರ್ ಓಪನ್ ಮಾಡಿರಿ. ಆಮೇಲೆ ಇದು ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲದ ನೋಡಿರಿ ಆಪ್ಷನ್ ಮ್ಯಾನೇಜ್ಮೆಂಟ್ ಸೇಮ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲದ ನೋಡ್ರಿ ಅಪ್ಡೇಟ್ಸ್ ವಾಲಿಬಾಲ್ ಇಲ್ಲಿ ಇದ್ದಿರ್ತಾವೆ ನೋಡಿರಿ. ನೀವು ಏನು ಭೀ ಆಟೋ ಡೌನ್ಲೋಡ್ ಆಗ್ಲತ್ತೀವಿ ಅಂದ್ರೆ ಇಲ್ಲಿರ್ತದೆ ಈ ಟೈಪ್. ಇದ್ರ ಮ್ಯಾಗ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. ಇಲ್ಲಿ ಇರ್ತದೆ, ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಂದ್ರೆ ಆಟೋ ಡೌನ್ಲೋಡ್ ರಿಮೂವ್ ಆಗಿಬಿಡ್ತಾರೆ. ಥ್ಯಾಂಕ್ ಯು.